ಏನೋ ಗುರಾಯಿಸ್ತಾ ಇದ್ಯಾ? ಕಣ್ಗುಡ್ಡೆ ಕಿತ್ತಾಕ್ಬಿಡ್ತೀನಿ. ನೋಡ್ ಮಗ, ನಿನ್ಗೂ ನನ್ಗೂ ದುಶ್ಮನಿನೇ ಇಲ್ಲ. ನೀವು ನಮ್ಮ ಅತ್ತೆ ಮಗಳು ಸುದ್ದಿಗೆ ಬರಬೇಡಿ. ನಿಮ್ಗೇನು ಒಬ್ರ ಇಬ್ರ ಊರಲ್ಲಿರೋ ಹುಡ್ಗಿರ್ನೆಲ್ಲ ಪಟಾಯಿಸ್ತೀರ. ನಮ್ಮ ಅತ್ತೆ ಮಗಳು ಸುದ್ದಿಗೆ ಬರ್ಬೇಡ್ರು. ತಾಲಿ ಕಟ್ಟಿದ್ರೆ ನಮಗೂ ಅತ್ತೆ ಮಗಳೇ. ಹಂಗ ನಂದು ಒಂದು ಮ್ಯಾಟ್ರು, ನೀವ್ಯಾರು ಅಡ್ಡ ಬರಂಗಿಲ್ಲ. ಹಂಗಾರೆ ಒಬ್ನೇ ಬರ್ಬೇಕಾಗಿತ್ತು. ನೀವ್ ಮಾತ್ರ ಯಾವಾಗ್ಲೂ 5-5 ಜನನೇ ಬತ್ತೀರಾ. ಅದಕ್ಕೆ ನೀನು ಗುಂಪು ಕಟ್ಕೊಂಡ್ ಬಂದ್ಬಿಟ್ಟ. ಹ್ಞೂ, ಮತ್ತೆ ಹೊಡ್ದಾಡಕ್ ಬಂದಿಲ್ಲ, ಹೊಡಿಯಕ್ಕೆ ಬಂದಿರೋದು. ಏನ್ ಇವಾಗ ಹೊಡಿತ್ಯಾ? ನೋಡ್ತ್ಯಾ? ಹಂಗಾದ್ರೆ ಹೊಡೆದ್ಬಿಡ್ತ್ಯಾ? ಮನೆಯಲ್ಲಿ ಬಾಡ್ ಮಾಡಿದಾಗ ನಿನ್ನ ಕರಿಯಲ್ಲ. ನೀನ್ ಕರೀಲಿಲ್ಲ ಅಂದ್ರೆ ನಿಮ್ಮ ಅವ್ವ ಕರೀತಾಳೆ. ಜೋಲ್ ಸುರಿಸ್ತಾನೆ ಮಗ ಬಾಡಂದ್ರೆ. ಹೊಡೆಯಂಗಿದ್ರೆ ಬೇಗ ಹೊಡಿ, ನಂಗೊಂಚೂರು ಕೆಲಸ ಅದೇ ಹೋಗ್ಬೇಕು. ಈಗ್ಲೂ ಹೇಳ್ತಾ ಇದ್ದೀನಿ ಕಣ್ರಲ್ಲ, ಅವಳನ್ನ ಕೆನಿಕ್ ಬೇಡ್ರೋ. ಅವಳು ನಾನ್ ಮದ್ವೆ ಆಗೋ ಹುಡ್ಗಿ ಕಣ್ರೋ. ನಾನ್ ಡವ್ ಹೊಡಿತೀನಿ, ನೀನ್ ಮದ್ವೆ ಆಗೋ. ಕೈ 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 ಲೋ, ತಿನ್ನಕ್ಕೆ ಅಂತ ಹುಟ್ಟಿರೋ ನನ್ ಮಗ ಕಣೋ. ಕೈ ಮುರಿಬೇಡ್ರೋ. ನಾನು ಈ ಕೈ ತೊಳೆಯ ಕೈ ಕಣ ಇದು. ಲೋ ಬಿಟ್ಬಿಡ್ರೋ, ಎರಡಕ್ಕೂ ಒಂದೇ ಕೈ ಮಾಡ್ಬೇಡ್ರೋ, ಮುರಿಬೇಡ್ರೋ ಕೈ. ಅಮ್ಮ ಅಯ್ಯೋ, ನೋ ಬಿಡೋ, ಬಿಡಲ್ಲ ಅಮ್ಮ. ನಿಮಗೂ ಕೈಗಳಿದೆ ತಾನೇ, ಬೇಕು ತಾನೇ. ನನ್ ಮಕ್ಳು ಗುಂಪು ಬೇರೆ ಕಟ್ಕೊಂಡ್ ಬಂದ್ಬಿಟ್ಟು. ಏನನ್ ಮಕ್ಕಳಪ್ಪ ಇವರು, 2 ಕೈ ಮುರಿದಾಕ್ಬಿಟ್ಟು ಕಪಾಳ ಮುಂದೆ ದೇವಸ್ಥಾನದ ಮುಂದೆ ಭಿಕ್ಷೆ ಬೇಡಕ್ ಮಾಡ್ಬಿಟ್ಟಿರೋರು. ಅಪ್ಪ